ನಮಸ್ಕಾರ ಗೆಳೆಯರೆ, ಕನ್ನಡ ಎಕ್ಸ್ಪರ್ಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಡಿವೈಸ್ಗಳ ಬಗ್ಗೆ ನೋಡೋದವಲ್ಲ. ಸೊ ನೆಕ್ಸ್ಟ್ OSI ಲೇಯರ್ಸ್ ಬಗ್ಗೆ ನೋಡೋಣ. ಸೊ ಏನಿದು OSI ಲೇಯರ್, ಏನಕ್ಕೆ ಇದು ಯಾವುದೇ ನೆಟ್ವರ್ಕಿಂಗ್ ಕ್ಲಾಸ್ಗೆ ಹೋದ್ರು ಅಥವಾ ಎಲ್ಲಿ ನೆಟ್ವರ್ಕಿಂಗ್ ಬಗ್ಗೆ ಮಾತಾಡ್ತಿದ್ರು ಫಸ್ಟು OSI ಲೇಯರ್ ಯಾಕೆ ತೋರಿಸ್ತಾರೆ ಅಂತಂದರೆ, ಸೊ ಬೇಸಿಕಲಿ OSI ಲೇಯರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟು ಅದಕ್ಕೆ ಆನ್ಸರ್ ಬೇಕಾದರೆ, ಸೊ ನೆಟ್ವರ್ಕಿಂಗ್ ಯಾವಾಗ ಪ್ರಾರಂಭ ಆಯಿತು? ಸೊ ಇದು US ಮಿಲಿಟ್ರಿ ಏಜೆನ್ಸಿಯವರು ಪ್ರಾರಂಭ ಮಾಡಿದ್ದು ಅಥವಾ ಕಂಡುಹಿಡಿದಿದ್ದು. ಸೊ ಅವ್ರು ಏನಕ್ಕಪ್ಪ ಕಂಡುಹಿಡಿದ್ರು ಅಂತಂದರೆ, ಎರಡು ಮಿಲಿಟ್ರಿ ಪಾಯಿಂಟ್ಸ್ಗಳ ನಡುವೆ ಅವರ ಸಂಪರ್ಕಗೋಸ್ಕರ ಫಸ್ಟು ನೆಟ್ವರ್ಕಿಂಗ್ನ ಕಂಡುಹಿಡಿದ್ರು ಅಥವಾ ನೆಟ್ವರ್ಕ್ನ ಕಂಡುಹಿಡಿದ್ರು. ಸೊ ನಂತರ ಏನಾಯಿತು ಅಂದರೆ, ಅದು ತುಂಬಾ ವೃದ್ಧಿ ಆಗಿ ನಂತರ ಅದು ಅಪ್ಲಿಕೇಶನ್ಸ್ಗೆ ಕಮರ್ಷಿಯಲ್ ಆಗಿ ಕೂಡ ತುಂಬ ಆಸೆ ಬಂತು. ನಂತರ ಆಫೀಸ್ಗಳಲ್ಲೂ ಕೂಡ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಹೋದ್ವಿ, ನೆಟ್ವರ್ಕಿಂಗ್ನ ಯೂಸ್ ಮಾಡ್ತಾ ಹೋದ್ವಿ. ಆದರೆ ಅಲ್ಲಿ ಉದ್ಭವವಾದಂತಹ ಮೇನ್ ಸಮಸ್ಯೆ ಏನಪ್ಪ ಅಂತಂದರೆ, ಸೊ ಒಂದು ಕಂಪನಿಯ ನೆಟ್ವರ್ಕಿಂಗ್ ಡಿವೈಸ್, ಒಂದು ಕಂಪನಿಯ ನೆಟ್ವರ್ಕಿಂಗ್ ಅಥವಾ ಒಂದು ಕಂಪನಿಯ ಕಂಪ್ಯೂಟರ್ ಡಿವೈಸ್ ಏನಿದೆ, ಅದು ಇನ್ನೊಂದು ಕಂಪನಿಯ ನೆಟ್ವರ್ಕಿಂಗ್ ಡಿವೈಸ್ ಅಥವಾ ಕಂಪ್ಯೂಟರ್ ಡಿವೈಸ್ ಜೊತೆ ಸಂಪರ್ಕ ಮಾಡ್ತಿರಲಿಲ್ಲ. ಏನಕ್ಕಪ್ಪ ಅಂದರೆ, ಒಂದು ಕಂಪ್ನಿಯವನು ಲೈಕ್ ಬೆಸ್ಟ್ ಎಕ್ಸಾಂಪಲ್ ಆಗಿನ ಕಾಲದಲ್ಲಿ IBM ಮತ್ತು ಡಿಜಿಟಲ್ ಅಂತ ಒಂದು ಎರಡು ಕಂಪ್ನಿಗಳಿದ್ವು. ಸೊ IBM ಕಂಪ್ನಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಒಂದು ಕಂಪ್ಯೂಟರ್ ಡಿವೈಸ್ ಏನಿದೆ, ಅದು ಡಿಜಿಟಲ್ ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ ಡಿವೈಸ್ಗಳಿಗೆ ಸಂಪರ್ಕ ಮಾಡ್ತಿರಲಿಲ್ಲ. ಏನಕ್ಕಪ್ಪ ಅಂತಂದರೆ, IBM ಅವರೇ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪನ ಯೂಸ್ ಮಾಡ್ತಿದ್ರು, ಡಿಜಿಟಲ್ ಅವರೇ ಬೇರೆ ವಾಸ್ತುಶಿಲ್ಪನ ಯೂಸ್ ಮಾಡ್ತಿದ್ರು. ಇದು ತುಂಬಾ ಸಮಸ್ಯೆ ಆಗಿತ್ತು. ಯಾಕೆಂದರೆ ಒಬ್ಬ ಕಂಪನಿಯವನು IBMನ ಒಂದು ಕೀಬೋರ್ಡ್ ತೊಗೊಂಡ್ರೆ IBMದೇ ಆದಂತಹ ಮಾನಿಟರ್ ತೊಗೋಬೇಕು, IBMದೇ ಆದಂತಹ ಒಂದು ಮೌಸ್ ತೊಗೋಬೇಕು, IBMದೇ ಆದಂತಹ ಒಂದು CPU ತೊಗೋಬೇಕು. ಅಷ್ಟೇ ಅಲ್ಲ, IBMದೇ ರೌಟರು, ಸ್ವಿಚ್ಚು, ಹಬ್ಬು, ರಿಪೀಟರ್ಗಳು, IBMದೇ ಆದಂಥ ಮೋಡಮ್ಗೆ ಎಲ್ಲನೂ IBMದೇ ತೊಗೋಬೇಕಾಗಿತ್ತು. ಸೊ ಡಿಜಿಟಲ್ ತೊಗೊಂಡ್ರೆ ಎಲ್ಲನೂ ಡಿಜಿಟಲ್ ಸಿಸ್ಟಮ್ದೇ ತೊಗೋಬೇಕಾಗಿತ್ತು. ಕೆಲವೊಂದು ಸರಿ ಇದು ತುಂಬಾ ಅತ್ಯಂತ ಹಂತಕ್ಕೆ ಹೋಗಿತ್ತು. ಸೊ ನಂತರ ಏನಪ್ಪ ಮಾಡಿದ್ರು ಅಂದರೆ, ಈ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅಂತ ಏನಿದೆ, ಸೊ ಅವರು ಈ OSI ಲೇಯರ್ನ ಅಂದರೆ ಓಪನ್ ಸಿಸ್ಟಮ್ ಕನೆಕ್ಟ್ ಮಾಡ್ಯೂಲ್ನ ಕಂಡುಹಿಡಿದ್ರು. ಸೊ ಇದು ಏನಪ್ಪ ಮಾಡುತ್ತೆ ಅಂದರೆ, ಸೊ ನಮ್ಮ ನೆಟ್ವರ್ಕಿಂಗ್, ನಮ್ಮ ಕಂಪ್ಯೂಟ್ರಲ್ಲಿ ಒಂದು ಎಂಡಿಂದ ಇನ್ನೊಂದು ಎಂಡ್ಗೆ ಹೇಗೆ ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ಅಥವಾ ನೆಟ್ವರ್ಕ್ ಹೆಂಗೆಲ್ಲ ಡೇಟಾ ಪಾಸ್ ಆಗುತ್ತೆ ಅಥವಾ ನಾವು ಕಳಿಸೋ ಒಂದು ಪ್ರತಿ ಅಂಕಿಅಂಶಗಳು ಹೇಗೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ಒಂದು ಪದರದ ಮುಖಾಂತರ ಅಥವಾ ಲೇಯರ್ ವೈಸ್ಡ್ ಆರ್ಕಿಟೆಕ್ಚರ್ ಮುಖಾಂತರ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಅಥವಾ ನಮ್ಮ ಕಂಪ್ಲೀಟ್ ನೆಟ್ವರ್ಕ್ ಆಪ್ರೇಷನ್ನ ನೆಟ್ವರ್ಕ್ ವೈಸ್ ಅಥವಾ ಲೇಯರ್ ವೈಸ್ ಅದನ್ನು ಡಿವೈಡ್ ಮಾಡಿದ್ರು. ಸೊ ನಾವು ನೆಟ್ವರ್ಕಲ್ಲಿ ಯಾವುದೇ ಅಂತಹ ಪ್ರಾಬ್ಲಮ್ಸ್ಗಳು ಬಂದಾಗ ಅದನ್ನು ತಡೆಗಟ್ಟಲು ಅಥವಾ ಅದನ್ನು ಕಂಡುಹಿಡಿಯಲು ತುಂಬಾ ಉಪಯೋಗಕಾರಿಯಾಗಿ ನಮಗೆ ಕಂಡುಬಂತು. ಸೊ ಈ ಲೇಯರ್ಗಳು ಹೇಗೆ ಕೆಲಸ ಮಾಡುತ್ತವಪ್ಪ ಅಂತಂದರೆ, ಸೊ ಈ ಲೇಯರಲ್ಲಿ ನೋಡ್ಬೋದು ನೀವು 1 2 3 4 5 6 7 ಅಂತ ಬರ್ತಿದ್ದೇನೆ ಲೆಫ್ಟಲ್ಲಿ, ಮತ್ತು ಅಪ್ಲಿಕೇಶನ್ ಡಿಫ್ರೆಂಟ್ ಲೇಯರ್ಸ್ಗಳನ್ನ ಬರ್ತಿದ್ದೇನೆ. ಸೊ ಈ ಲೇಯರ್ಗಳು ಕೆಳಗಿಂದ ಸ್ಟಾರ್ಟ್ ಆಗುತ್ತೆ. ಮೊದಲು ಫಿಸಿಕಲ್ ಲೇಯರ್, ನಂತರ ಡೇಟಾ ಲಿಂಕ್ ಲೇಯರ್, ನಂತರ ನೆಟ್ವರ್ಕ್ ಲೇಯರ್, ನಂತರ ಟ್ರಾನ್ಸ್ಪೋರ್ಟ್, ನಂತರ ಸೆಷನ್, ನಂತರ ಪ್ರೆಸೆಂಟೇಷನ್, ನಂತರ ಅಪ್ಲಿಕೇಶನ್. ಸೊ ಈ ಲೇಯರ್ಡ್ ಆರ್ಕಿಟೆಕ್ಚರಲ್ಲಿ ನೆಟ್ವರ್ಕಿಂಗ್ಗೆ ಸಂಬಂಧಪಟ್ಟ ಅಥವಾ ನೆಟ್ವರ್ಕಿಂಗ್ ಹಾರ್ಡ್ವೇರ್ಗಳಿಗೆ ಸಂಬಂಧಪಟ್ಟದ್ದು ಕೇವಲ 1 ರಿಂದ 4 ಲೇಯರ್ಗಳು ಮಾತ್ರ. ಅಂದರೆ ಫಿಸಿಕಲ್, ಡೇಟಾ ಲಿಂಕ್, ನೆಟ್ವರ್ಕ್ ಮತ್ತು ಟ್ರಾನ್ಸ್ಪೋರ್ಟ್ ಲೇಯರ್ಗಳು ಮಾತ್ರ. ಸೊ ಮಿಕ್ಕಿರುವಂತಹ ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರ್ಗಳು ಇವೇನಿವೆ, ಸೊ ಇವು ಮೂರೂ ಸಹ ಇವು ಕೇವಲ ಅಪ್ಲಿಕೇಶನ್ಗಳಿಗೆ ಅಥವಾ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಿರುವಂಥ ಒಂದು ಲೇಯರ್ಗಳು. ಸೊ ನಮಗೆ ಏನೇ ನೆಟ್ವರ್ಕಿಂಗ್ ಪ್ರಾಬ್ಲಮ್ಸ್ ಬಂದರೂ ಈ ಕೆಳಗಿನ 4 ಲೇಯರ್ಗಳು ಮಾತ್ರ ನಮಗೆ ಇಲ್ಲಿ ಕಂಡುಬರ್ತದೆ. ಸೊ ಹ್ಯಾಕಿಂಗ್ ಮಾಡಲು ಸಹ ನಾವು ಇಲ್ಲಿ 7 ಲೇಯರು ಹೇಗೆ ವರ್ಕ್ ಆಗೋದು ಅಂತ ತಿಳ್ಕೋಬೇಕು. ಆದರೆ ನೆಟ್ವರ್ಕಿಂಗ್ಗೆ ಸಂಬಂಧಪಟ್ಟಿದ್ದು ಕೆಳಗಿನ 4 ಲೇಯರ್ಗಳು ಮಾತ್ರ. ಸೊ ಈ ಲೇಯರ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಒಂದೊಂದಾಗಿ ನೋಡೋಣ. ಅಂದರೆ ಇಲ್ಲಿ ನೀವು ನೋಡ್ಬೋದು, ಲೆಫ್ಟ್ನಲ್ಲಿ ಸೆಂಡರ್ ಅಂತ ಒಂದು ಚಿಕ್ಕ ಬೊಂಬೆ ಇದೆ, ರೈಟ್ ಸೈಡಲ್ಲಿ ರಿಸೀವರ್ ಅಂತ ಒಂದು ಚಿಕ್ಕ ಬೊಂಬೆ ಇದೆ. ಸೊ ಈ OSI ಲೇಯರ್ ನಾನು ಮೊದಲೇ ಹೇಳಿದಂತೆ ನೆಟ್ವರ್ಕಿಂಗ್ ಆಪ್ರೇಷನ್ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೇಗಾಗುತ್ತದೆ, ಹೇಗೆ ನಮ್ಮ ಡೇಟಾ ಲೇಯರ್ ಬೈ ಲೇಯರ್ ಪಾಸ್ ಆಗುತ್ತೆ ಅಂತ ತೋರಿಸೋದೆ ಈ OSI ಲೇಯರ್ನ ಒಂದು ಮೂಲ ಅಂಶ. ಸೊ ಇಲ್ಲಿ ನಾವು ನೋಡ್ಬೋದು, ಸೆಂಡರಲ್ಲಿ ಯೂಸ್ ಮಾಡೋ ಸೆಂಡರ್ ಅಥವಾ ರಿಸೀವರ್ ಏನಿರುತ್ತೆ, ಇಬ್ಬರೂ ಸಹ ಅಪ್ಲಿಕೇಶನ್ ಲೇಯರಲ್ಲಿ ಇಂಟರ್ಫೇಸ್, ಅಂದರೆ ನಮ್ಮ ಸಿಸ್ಟಮ್ನ ಇಂಟರ್ಫೇಸ್ ಅಥವಾ ಸಿಸ್ಟಮ್ನಲ್ಲಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಮುಖಾಂತರ ಇಂಟರ್ಫೇಸ್ ಅಥವಾ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರು ಡೇಟಾನ ಸೆಂಡ್ ಮಾಡೋದು ಅಥವಾ ರಿಸೀವ್ ಮಾಡೋದು ಅವ್ರು ಮಾಡ್ತಾ ಇರ್ತಾರೆ. ಸೊ ಬೆಸ್ಟ್ ಎಕ್ಸಾಂಪಲ್, ನೀವೊಂದು ಬ್ರೌಸರಲ್ಲಿ ಫೇಸ್ಬುಕ್ಕಲ್ಲಿ ಚಾಟ್ ಮಾಡ್ತಾ ಇರ್ತೀರಲ್ವ. ಸೊ ಆಗಿನ ಟೈಮಲ್ಲಿ ನೀವು ಒಂದು ಹಾಯ್ ಅಂತ ಮೆಸೇಜ್ ಕಳಿಸ್ತೀರ ಅಂತ ಅಂದ್ಕೊಳ್ಳಿ. ಸೊ ಆ ಹಾಯ್ ಮೆಸೇಜ್ನ ನೀವು ಯಾವ್ದಾದ್ರು ಕಳಿಸ್ತೀರಾ, ಒಂದು ಬ್ರೌಸರ್ ಕಳಿಸ್ತೀರಲ್ವಾ ಅಥವಾ ಒಂದು ಅಪ್ಲಿಕೇಶನ್ ಕಳಿಸ್ತೀರಲ್ವಾ. ಸೊ ಆ ಅಪ್ಲಿಕೇಶನ್
ಆ ಮೆಸೇಜ್ ನೀವು ಕಳಿಸಿರೋ ಮೆಸೇಜ್ನ ನಂತರ ನೆಟ್ವರ್ಕ್ಗೆ ಇಂಟರ್ಫೇಸ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಪ್ರೋಟೋಕಾಲ್ ಅಥವಾ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಅವಾಗಲೇ ಏನು ಹೇಳಿದೆ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮುಖಾಂತರ ನೆಕ್ಸ್ಟ್ ಲೇಯರ್ಗೆ ಫಾರ್ವರ್ಡ್ ಮಾಡುತ್ತೆ, ಅಂದರೆ ಪ್ರೆಸೆಂಟೇಷನ್ ಲೇಯರ್ಗೆ ಫಾರ್ವರ್ಡ್ ಮಾಡುತ್ತೆ. ಸೊ ಪ್ರೆಸೆಂಟೇಷನ್ ಲೇಯರಲ್ಲಿ ಏನು ಮಾಡುತ್ತಪ್ಪ ಅಂದರೆ ನೀವು ಕಳಿಸಿರೋ ಒಂದು ಮೆಸೇಜ್ ಏನಿದೆ ಆ ಮೆಸೇಜ್ನ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ಗೆ ಅದಕ್ಕೆ ಕನ್ವರ್ಟ್ ಮಾಡುತ್ತೆ. ಏನಕ್ಕಪ್ಪ ಅಂತಂದರೆ ಪ್ರತಿಯೊಂದು ಕಂಪ್ಯೂಟರ್ ಅಂದರೆ ಒಂದೊಂದು ಕಂಪ್ಯೂಟರ್ ಒಂದೊಂದು ಥರ ಒಂದು ಫಾರ್ಮ್ಯಾಟ್ನ ಯೂಸ್ ಮಾಡುತ್ತೆ. ಸೊ ಅದಕ್ಕೆ ಎಂಡ್ ಕಂಪ್ಯೂಟರ್ ನಮಗೆ ಯಾವ ರೀತಿ ಫಾರ್ಮ್ಯಾಟ್ನ ರೀಡ್ ಮಾಡುತ್ತೆ ಅಂತ ಅದಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಪ್ರೆಸೆಂಟೇಷನ್ ಲೇಯರ್ ಏನಿದೆ ಆ ಲೇಯರ್ ನೀವು ಕೊಟ್ಟಿರೋಂತಹ ಡೇಟಾನ ಒಂದು ಸ್ಟ್ಯಾಂಡರ್ಡೈಸ್ಡ್ ಲೇಯರ್ಗೆ ಫಾರ್ಮ್ಯಾಟ್ಗೆ ಅದನ್ನು ಕನ್ವರ್ಟ್ ಮಾಡುತ್ತೆ. ಸೊ ಅಲ್ಲಿ ನಿಮ್ಮ ಡೇಟಾ ಆಗಿ ಉಳ್ಕೊಂಡಿರುತ್ತೆ. ಸೊ ನಂತರ ಆ ಇನ್ಫಾರ್ಮೇಷನ್ ನೀವು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿದ ಮೇಲೆ ಅದನ್ನು ಸೆಷನ್ ಲೇಯರ್ಗೆ ಫಾರ್ವರ್ಡ್ ಮಾಡುತ್ತೆ. ಸೊ ಸೆಷನ್ ಲೇಯರ್ ಏನು ಮಾಡುತ್ತಪ್ಪ ಅಂತಂದರೆ ನೀವು ಫೇಸ್ಬುಕ್ಕಲ್ಲಿ ಮೆಸೇಜ್ ಬಾರ್ ಅಥವಾ ಚಾಟ್ ಬಾಕ್ಸ್ನ ಓಪನ್ ಮಾಡಿದಾಗ ಸೊ ನಿಮ್ಮ ಒಂದು ಪ್ರೊಫೈಲ್ನಿಂದ ರಿಸೀವರ್ ಅಥವಾ ನೀವು ಯಾರಿಗೆ ಮೆಸೇಜ್ ಕಳಿಸ್ತಾ ಇದ್ದೀರಾ ಸೊ ಅವರ ಒಂದು ಚಾಟ್ ಬಾಕ್ಸ್ಗೆ ಒಂದು ಸೆಷನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಸೆಷನ್ನ ಇನ್ಫಾರ್ಮೇಷನ್ನ ಆ ಸೆಷನ್ ಲೇಯರಲ್ಲಿ ಇದು ಕೋಡ್ ಮಾಡುತ್ತೆ, ಸೊ ಎನ್ಕೋಡ್ ಮಾಡುತ್ತೆ. ಸೊ ಈ ಮೇಲಿನ ಲೇಯರ್ ಅಥವಾ ಅಪ್ಲಿಕೇಶನ್ ಲೇಯರಲ್ಲಿ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ನಂತರ ಅದು ಸ್ಟ್ಯಾಂಡರ್ಡೈಸ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆದ ಇನ್ಫಾರ್ಮೇಷನ್, ಅದಾದ ನಂತರ ಸೆಷನ್ ಲೇಯರಲ್ಲಿ ಅದು ಆ್ಯಡ್ ಮಾಡಿರೋಂಥ ಇನ್ಫಾರ್ಮೇಷನ್, ಈ ಮೂರು ಇನ್ಫಾರ್ಮೇಷನ್ ಈ ಮೇಲೆ ಲೇಯರ್ಗಳಲ್ಲಿ ಕೊಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ಕೂಡ ಅದು ಟ್ರಾನ್ಸ್ಪೋರ್ಟ್ ಲೇಯರ್ಗೆ ಆಗುತ್ತೆ. ಸೊ ಈ ಟ್ರಾನ್ಸ್ಪೋರ್ಟ್ ಲೇಯರ್ ಏನು ಮಾಡುತ್ತಪ್ಪ ಅಂತಂದರೆ ಸೊ ಒಂದು ಎಂಡ್ ಅಂದರೆ ನೀವು ಕೂತಿರುವ ಕಂಪ್ಯೂಟರ್ನಿಂದ ನಿಮ್ಮ ಮೆಸೇಜ್ ಕಳಿಸ್ತಿರಲ್ಲ ಆ ರಿಸೀವರ್, ಸೊ ಆ ರಿಸೀವರ್ ಕೂತಿರುವ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಥವಾ ಯಾವುದೇ ಅಂತಹ ಒಂದು ಎಂಡ್ ಡಿವೈಸ್, ಈ ಎಂಡ್ ಡಿವೈಸ್ವರೆಗೂ ನಾವು ಕಳಿಸ್ತಾ ಇರೋ ಡೇಟಾ ಕರೆಕ್ಟಾಗಿ ಹೋಗ್ತಿದೆಯಾ ಅಥವಾ ಸೊ ಆ ಡೇಟಾ ಎಲ್ಲೋ ಲಾಸ್ ಆಗದೆ ಕರೆಕ್ಟಾಗಿ ಅವ್ರಿಗೆ ತಲುಪೋ ಹಾಗೆ ಮಾಡೋದೇ ಈ ಟ್ರಾನ್ಸ್ಪೋರ್ಟ್ ಲೇಯರ್. ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮ್ಮ ಒಂದು ಡೆಲಿವರಿ ಸಿಸ್ಟಮ್. ಸೊ ಯಾವುದೇ ಅಂತಹ ಒಂದು ಕೊರಿಯರಲ್ಲಿ ನಾವು ಡೆಲಿವರಿ ಕಳಿಸಿದ್ರು ಕೂಡ ಅಥವಾ ಪೋಸ್ಟ್ನ ಕಳಿಸಿದ್ರು ಕೂಡ ಸೊ ಅಲ್ಲಿ ನಮಗೆ ಟ್ರ್ಯಾಕ್ ಪ್ಯಾಕೇಜ್ ಅಂತ ಟ್ರ್ಯಾಕ್ ಆರ್ಡರ್ ಅಂತ ಇರುವ ಆಪ್ಷನ್ಸ್ಗಳಲ್ಲಿ ಅದನ್ನು ಟ್ರ್ಯಾಕ್ ಮಾಡ್ಬೋದು ಅಥವಾ ಪಾರ್ಸಲ್ ಎಲ್ಲೂ ಮಿಸ್ ಆಗದಂತೆ ನಾವು ನೋಡ್ಕೋಬೋದಲ್ವ. ಸೊ ಈ ಆಪ್ಷನ್ನ ನಮಗೆ ಟ್ರಾನ್ಸ್ಪೋರ್ಟ್ ಲೇಯರ್ ಕೊಡುತ್ತೆ. ಅಂದರೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಡೇಟಾ ಎಲ್ಲೋ ಲಾಸ್ ಆಗೋದಂತೆ ಕರೆಕ್ಟಾಗಿ ಹೋಗಿ ತಲುಪಲು ನಮಗೆ ಈ ಟ್ರಾನ್ಸ್ಪೋರ್ಟ್ ಲೇಯರ್ ಸಹಾಯ ಮಾಡುತ್ತೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ನಿಮ್ಮ ಡೇಟಾ ಹೇಗಿರುತ್ತಪ್ಪ ಅಂದರೆ ಸೆಗ್ಮೆಂಟ್ಸ್ ಅಂತ ಇರುತ್ತೆ. ಸೊ ಯಾಕೆ ಇಲ್ಲಿ ಸೆಗ್ಮೆಂಟ್ಸ್ ಅಂದರೆ ಸೊ ಇಲ್ಲಿ ನಿಮ್ಮ ಎಂಟೈರ್ ನೀವು ಮೊದಲು ಕಳಿಸಿರುವಂತಹ ಅಪ್ಲಿಕೇಶನ್ ಲೇಯರಲ್ಲಿರೋ ಡೇಟಾ, ನಂತರ ಪ್ರೆಸೆಂಟೇಷನಲ್ಲಿರೋ ಡೇಟಾ, ನಂತರ ಸೆಷನ್ ಲೇಯರ್ಲಿರೋ ಡೇಟಾ, ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಮತ್ತು ಅದು ಆ್ಯಡ್ ಮಾಡುವಂಥ ಕೆಲವೊಂದು ಡೇಟಾ, ಇಷ್ಟು ಡೇಟಾನು ಕೂಡ ಒಂದು ಚಿಕ್ಕ ಚಿಕ್ಕ ಪೀಸಸ್ ಅಥವಾ ಚಿಕ್ಕ ಚಿಕ್ಕ ಸೆಗ್ಮೆಂಟ್ಸ್ಗಳಾಗಿ ಡಿವೈಡ್ ಮಾಡುತ್ತೆ. ನಂತರ ಒಂದೊಂದು ಡಿವೈಸ್ ಮೇಲೂ ಕೆಲವೊಂದು ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿ ಸೊ ಅದು ಕೆಳಗಿನ ಲೇಯರ್ಸ್ಗೆ ಕಳಿಸ್ತಾ ಹೋಗುತ್ತೆ. ಸೊ ಇದು ಟ್ರಾನ್ಸ್ಪೋರ್ಟ್ ಲೇಯರ್ ಮಾಡುವ ಕೆಲಸ. ನಂತರ ನೆಟ್ವರ್ಕ್ ಲೇಯರ್ ಏನು ಮಾಡುತ್ತಪ್ಪ ಅಂತಂದರೆ ಸೊ ಮೇಲೆ ಲೇಯರ್ಗಳಲ್ಲಿ ಕೊಟ್ಟಿರುವ ಇನ್ಫಾರ್ಮೇಷನ್ಗೆ ಸೊ ಸೆಂಡರ್ನ IP ಅಡ್ರೆಸ್ ಹಾಗೆ ರಿಸೀವರ್ನ IP ಅಡ್ರೆಸ್ ಎರಡೂ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಹೋಗುತ್ತೆ. ಸೊ ಏನಕ್ಕಪ್ಪ ಅಂತಂದರೆ ಈ ಮೆಸೇಜು ಎಲ್ಲಿಂದ ಬಂತು ಹಾಗೆ ಎಲ್ಲಿ ಹೋಗಿ ಸೇರುತ್ತೆ. ಸೊ ಈ ಎರಡು ಇನ್ಫಾರ್ಮೇಷನ್ಗೋಸ್ಕರ, ಯಾಕೆಂದರೆ ನಾವು ಯಾವುದೇ ಪೋಸ್ಟ್ನ ಕಳಿಸಿದಾಗ ಕೂಡ ಅಲ್ಲಿ ಸೆಂಡ್ ಅಡ್ರೆಸ್ ಮತ್ತು ಟು ಅಡ್ರೆಸ್ ಇರುತ್ತಲ್ವ, ಅದೇ ಥರ ಒಂದು ಪ್ಯಾಕೆಟ್ ಒಂದು ಎಡ್ಜಿಂದ ಇನ್ನೊಂದು ಎಡ್ಜಿಗೆ ಹೋಗಬೇಕು ಅಂತಂದರೆ ಅದರಲ್ಲಿ ಸೆಂಡ್ ಅಡ್ರೆಸ್ ಮತ್ತು ಟು ಅಡ್ರೆಸ್ ಎರಡೂ ಇರಬೇಕು. ಅದಕ್ಕೋಸ್ಕರ ನೀವು ಯಾರು ಕಳಿಸ್ತಾ ಇದ್ದೀರಾ ಅವರ IP ಅಡ್ರೆಸ್ ಹಾಗೆ ಯಾರಿಗೆ ಕಳಿಸ್ತಾ ಇದ್ದೀರಾ ಅವರ IP ಅಡ್ರೆಸ್ ಎರಡನ್ನೂ ಕೂಡ ನೆಟ್ವರ್ಕ್ ಲೇಯರ್ ಪ್ರತಿ ಪ್ಯಾಕೆಟ್ಸ್ಗೂ ಕೂಡ ಅದು ಪ್ರತಿ ಸೆಗ್ಮೆಂಟೆಡ್ ಅಂದರೆ ಮೇಲ್ ಲೇಯರಲ್ಲಿ ನಾವು ಬಂದಿರೋ ಇನ್ಫಾರ್ಮೇಷನ್ ಎಲ್ಲನೂ ಪೀಸ್ ಮಾಡಿ ಫಾರ್ವರ್ಡ್ ಮಾಡಿದ್ವಲ್ಲ, ಸೊ ಇದನ್ನು ನಾವು ಇಲ್ಲಿ ಪ್ಯಾಕೆಟ್ಸ್ ಆಗಿ ಕನ್ವರ್ಟ್ ಮಾಡಿ ನಂತರ ಎಲ್ಲದಕ್ಕೂ ನಾವು IP ಅಡ್ರೆಸ್ಗಳನ್ನ ಆ್ಯಡ್ ಮಾಡಿ ಅದನ್ನು ನಾವು ಡೇಟಾ ಲಿಂಕ್ ಲೇಯರ್ಗೆ ಕಳಿಸ್ತೀವಿ. ಇದು ನೆಟ್ವರ್ಕ್ ಲೇಯರ್ನ ಕೆಲಸ. ಸೊ ನಂತರ ಡೇಟಾ ಲಿಂಕ್ ಲೇಯರ್ ಏನು ಮಾಡುತ್ತಪ್ಪ ಅಂತಂದರೆ ನಿಮ್ಮ ಪ್ರತಿಯೊಂದು ಡಿವೈಸ್ ನೀವು ಯೂಸ್ ಮಾಡ್ತಿರುವಂಥ ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಆರ್ ಏನೇ ಅಂಥ ಒಂದು ಡಿವೈಸ್ಗೂ ಕೂಡ ಒಂದು ಫಿಸಿಕಲ್ ಅಡ್ರೆಸ್ ಅಂತ ಇರುತ್ತೆ. ಸೊ ಏನಿದೆ ಫಿಸಿಕಲ್ ಅಡ್ರೆಸ್ಸು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆದರೆ ಒಂದು ಫಿಸಿಕಲ್ ಅಡ್ರೆಸ್ ಅಂತ ಇರುತ್ತೆ, ಅದನ್ನು ನಾವು ಮ್ಯಾಕ್ ಅಡ್ರೆಸ್ ಅಂತ ಕರಿತೀವಿ. ಸೊ ಈ ಮ್ಯಾಕ್ ಅಡ್ರೆಸ್ನ ಡೇಟಾ ಲಿಂಕ್ ಲೇಯರ್, ಸೊ ಯಾವ ಸಿಸ್ಟಮ್ನಿಂದ ನೀವು ಮೆಸೇಜ್ನ ಕಳಿಸ್ತಾ ಇದ್ದೀರಾ ಆ ಸಿಸ್ಟಮ್ನ ಮ್ಯಾಕ್ ಅಡ್ರೆಸ್, ಹಾಗೆ ಯಾವ ಸಿಸ್ಟಮ್ಗೆ ನೀವು ಈ ಅಡ್ರೆಸ್ನ ಮೆಸೇಜ್ನ ಕಳಿಸ್ತಾ ಇದ್ದೀರಾ ಆ ಸಿಸ್ಟಮ್ನ ಮ್ಯಾಕ್ ಅಡ್ರೆಸ್ ಎರಡನ್ನೂ ಕೂಡ ಇದು ಡೇಟಾ ಲಿಂಕ್ ಲೇಯರಲ್ಲಿ ಆ್ಯಡ್ ಮಾಡುತ್ತೆ. ಜೊತೆಗೆ ನಿಮ್ಮ ಮೆಸೇಜ್ ಮುಂದೆ ಎಲ್ಲೂ ಕರಪ್ಟ್ ಆಗದಂತೆ, ಇನ್ ಕೇಸ್ ಕರಪ್ಟ್ ಆದರೆ ಅದು ಗೊತ್ತಾಗೋ ಹಾಗೆ ಕೆಲವೊಂದು ಎರರ್ ಚೆಕಿಂಗ್ ಬಿಟ್ಸ್ ಅಂದರೆ CRC ಅಂತ ಕರಿತೀವಿ, ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅಂತ. ಸೊ ಇದು ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ಗಳಲ್ಲಿ ಓದಿರೋರಿಗೆ ಇದು ಗೊತ್ತಿರುತ್ತೆ. ಸೊ ಈ ಕೆಲವೊಂದು ಬಿಟ್ಸ್ನ ನಾವು ಡೇಟಾ ಲಿಂಕ್ ಲೇಯರಲ್ಲಿ ಆ್ಯಡ್ ಮಾಡ್ತೀವಿ.
ಸೊ ಏನಕ್ಕಪ್ಪ ಅಂದರೆ ಮುಂದೆ ಗೊತ್ತಾಗುತ್ತೆ. ಸೊ ನಂತರ ಈ ಎರರ್ ಚೆಕಿಂಗ್ ಬಿಟ್ಸ್ ಮತ್ತು ಮ್ಯಾಕ್ ಅಡ್ರೆಸ್ ಎರಡನ್ನೂ ಆ್ಯಡ್ ಮಾಡಿದ ನಂತರ ಸೊ ಮೇಲಿನ ಎಲ್ಲ ಇನ್ಫಾರ್ಮೇಷನ್ನ ಫಿಸಿಕಲ್ ಬಿಟ್ಟು ಕಳಿಸುತ್ತೆ, ಫಿಸಿಕಲ್ ಲೇಯರ್ ಕಳಿಸುತ್ತೆ. ಸೊ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಡೇಟಾ ಸೆಗ್ಮೆಂಟ್ಸ್, ಪ್ಯಾಕೆಟ್ಸ್, ಫ್ರೇಮ್ಸ್ ಅಂತ ಏನು ಹಾಕಿದ್ದೀನಿ. ಸೊ ಇದೇನಪ್ಪ ಅಂತಂದರೆ ಆ ಲೇಯರ್ಗಳಲ್ಲಿ ನಿಮ್ಮ ಡೇಟಾ ಯಾವ ಫಾರ್ಮ್ಯಾಟಲ್ಲಿರುತ್ತೋ ಅದನ್ನು ನಾವಿಲ್ಲಿ ಸೂಚಿಸಿದ್ವಿ. ಸೊ ನೀವು ನೋಡ್ಬೋದು ಅಪ್ಲಿಕೇಶನ್, ಪ್ರೆಸೆಂಟೇಷನ್, ಸೆಷನ್ ಲೇಯರ್ಗಳಲ್ಲಿ ನಿಮ್ಮ ಡೇಟಾ ಆಗಿ ಹೋಗ್ಕೊಂಡಿರುತ್ತೆ. ಟ್ರಾನ್ಸ್ಪೋರ್ಟ್ ಲೇಯರ್ಗೆ ಬಂದಾಗ ಅದು ಪೀಸ್ ಆಗಿ ಸೆಗ್ಮೆಂಟ್ಸ್ ಆಗುತ್ತೆ. ನಂತರ ಆ ಪೀಸಸ್ಗಳೆಲ್ಲ ನೆಟ್ವರ್ಕ್ ಲೇಯರ್ IP ಅಡ್ರೆಸ್ ಆ್ಯಡ್ ಮಾಡಿ ಅದನ್ನು ಪ್ಯಾಕೆಟ್ಸ್ ಆಗಿ ಕನ್ವರ್ಟ್ ಮಾಡಿ ಡೇಟಾ ಲಿಂಕ್ ಲೇಯರ್ ಕಳಿಸುತ್ತೆ. ಸೊ ಡೇಟಾ ಲಿಂಕ್ ಲೇಯರ್ ನಿಮಗೆ ಆ ಮ್ಯಾಕ್ ಅಡ್ರೆಸ್ನ ಆ್ಯಡ್ ಮಾಡಿ ಅದನ್ನು ಫ್ರೇಮ್ಸ್ ಆಗಿ ಕನ್ವರ್ಟ್ ಮಾಡಿ ಫಿಸಿಕಲ್ ಲೇಯರ್ ಕಳಿಸುತ್ತೆ. ಸೊ ಇದನ್ನು ನೋಡೋದಲ್ಲ. ಸೊ ಫಿಸಿಕಲ್ ಲೇಯರ್ಗಳು ಏನು ಮಾಡುತ್ತಪ್ಪ ಅಂದರೆ ಮೇಲೆ ಬಂದಿರುವ ಎಲ್ಲ ಇನ್ಫಾರ್ಮೇಷನ್ನೂ ಸಹ ಝೀರೋಸ್ ಆ್ಯಂಡ್ ಒನ್ಸ್, ಅಂದರೆ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ ಕಂಪ್ಯೂಟರ್ ಬರೀ ಝೀರೋಸ್ ಆ್ಯಂಡ್ ಒನ್ಸ್ ಮಾತ್ರ ಅರ್ಥ ಮಾಡ್ಕೊಳ್ಳೋದು, ಅದು ಬಿಟ್ಟು ಬರೀ ಯಾವುದನ್ನೇ ಸಹ ಅರ್ಥ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಫಿಸಿಕಲ್ ಲೇಯರ್ ಪ್ರತಿಯೊಂದು ಇನ್ಫಾರ್ಮೇಷನ್ನು ಸಹ ಝೀರೋಸ್ ಆ್ಯಂಡ್ ಒನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನಂತರ ನಾವು ವೈರ್ಲೆಸ್ಸಲ್ಲೋ, ಲ್ಯಾಂಡ್ ಕೇಬಲ್ಗಳು ಅಥವಾ ಆಪ್ಟಿಕಲ್ ಫೈಬರ್ಗಳಲ್ಲೋ ಯಾವುದೇ ಆದಂಥ ಒಂದು ಮೀಡಿಯಮ್ನಲ್ಲಿ ಅದನ್ನು ಇನ್ನೊಂದು ಎಂಡಿಗೆ ತಲುಪಿಸ್ತೀವಿ. ಸೊ ಆ ಎಂಡಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಸೊ ಮತ್ತೆ ಆ ಝೀರೋಸ್ ಆ್ಯಂಡ್ ಒನ್ಸ್ ಫಿಸಿಕಲ್ ಲೇಯರ್ಗೆ ಹೋಗುತ್ತೆ. ಸೊ ನಂತರ ಆ ಝೀರೋಸ್ ಆ್ಯಂಡ್ ಒನ್ಸ್ ಒಂದು ಫ್ರೇಮ್ ಆಗಿ ಕನ್ವರ್ಟ್ ಆಗಿ ಡೇಟಾ ಲಿಂಕ್ ಲೇಯರ್ಗೆ ಹೋಗುತ್ತೆ, ಅಂದರೆ ಕೆಳಗಿಂದ ಮೇಲೆ. ಸೊ ಈ ಡೇಟಾ ಲಿಂಕ್ ಏನು ಮಾಡುತ್ತಪ್ಪ ಅಂದರೆ ಸೊ ನಾವು ಅವಾಗಲೇ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ನ ಕೆಲವೊಂದು ಬಿಟ್ಸ್ನ ಕಳಿಸಿದ್ವಲ್ವ, ಎರರ್ ಚೆಕಿಂಗ್ ಬಿಟ್ಸ್. ಸೊ ಈ ಎರರ್ ಚೆಕಿಂಗ್ ಬಿಟ್ಸ್ನಿಂದ ಸೊ ಡೇಟಾ ಎಲ್ಲದು ಕರಪ್ಟ್ ಆಗಿದ್ದರೆ ಇನ್ನೊಮ್ಮೆ ಕಳಿಸು ಅಂತ ಮೆಸೇಜ್ ಕಳಿಸುತ್ತೆ. ಕರಪ್ಟ್ ಆಗಿಲ್ಲ ಅಂದರೆ ಆ ಡೇಟಾದಲ್ಲಿ ಮ್ಯಾಕ್ ಅಡ್ರೆಸ್ ಆ್ಯಡ್ ಮಾಡಿದ್ವಲ್ವ, ಆ ಮ್ಯಾಕ್ ಅಡ್ರೆಸ್ನ ತೆಗೆದು ನಂತರ ಅದನ್ನು ನೆಟ್ವರ್ಕ್ ಲೇಯರ್ಗೆ ಕಳಿಸುತ್ತೆ, ಅಂದರೆ ಮೇಲೆ ಕಳಿಸುತ್ತೆ. ಸೊ ನಂತರ ನೆಟ್ವರ್ಕ್ ಲೇಯರ್ ಏನು ಮಾಡುತ್ತಪ್ಪ ಅಂದರೆ ಸೊ ಆವಾಗಲೇ ನಾವು IP ಅಡ್ರೆಸ್ನ ಆ್ಯಡ್ ಮಾಡಿದ್ವಲ್ವ, ಸೊ ಆ ಇನ್ಫಾರ್ಮೇಷನ್ನ ತೆಗೆದು ಮಿಕ್ಕಿರೋ ಇನ್ಫಾರ್ಮೇಷನ್ನ ಟ್ರಾನ್ಸ್ಪೋರ್ಟ್ ಲೇಯರ್ ಕಳಿಸುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಲೇಯರ್ ಏನು ಮಾಡುತ್ತಪ್ಪ ಅಂದರೆ ಮೊದಲು ಟ್ರಾನ್ಸ್ಪೋರ್ಟ್ ಲೇಯರ್ಗಳಲ್ಲಿ ಬಂದಿರೋ ಎಲ್ಲ ಡೇಟಾನು ಪೀಸ್ ಆಗಿ ಮಾಡಿದ್ವಲ್ವ, ಸೆಗ್ಮೆಂಟ್ಸ್ ಆಗಿ ಮಾಡಿದ್ವಲ್ವ. ಸೊ ಅದೇ ಥರ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಎಲ್ಲ ಸೆಗ್ಮೆಂಟ್ಸು ಬಂದು ಸೇರೋವರೆಗೂ ಅದು ಕಾಯ್ತಾ ಕೂತಿರುತ್ತೆ. ಸೊ ಎಲ್ಲ ಪ್ಯಾಕೆಟ್ಸ್ಗಳು ಬಂದಲ್ಲಿ ಸೇರಿದ ಮೇಲೆ ಅದು ಮೊದಲು ಹೇಗಿತ್ತು ಅಂದರೆ 1 2 3 4 5 6 7 ಆರ್ಡ್ರಲ್ಲಿ ಹೆಂಗಿತ್ತು, ಸೊ ಅದೇ ಆರ್ಡರ್ನಲ್ಲಿ ಇದನ್ನು ಕನ್ವರ್ಟ್ ಮಾಡಿ ನಂತರ ಆ ಇನ್ಫಾರ್ಮೇಷನ್ನ ಸೆಷನ್ ಲೇಯರ್ಗೆ ಕಳಿಸುತ್ತೆ. ಸೊ ಸೆಷನ್ ಲೇಯರ್ ಏನಾಗುತ್ತಪ್ಪ ಅಂತಂದರೆ ಸೊ ಆವಾಗಲೇ ನಾವು ನೋಡಿದ್ವಲ್ಲ, ಕೆಲವು ನೀವು ಓಪನ್ ಮಾಡಿರೋ ಸೆಷನ್ ಇನ್ಫಾರ್ಮೇಷನ್ ಏನಿದೆ ಆ ಸೆಷನ್ ಇನ್ಫಾರ್ಮೇಷನ್ಗೆ ಇದನ್ನು ರೀಡೈರೆಕ್ಟ್ ಮಾಡಿ ನಂತರ ಆ ಇನ್ಫಾರ್ಮೇಷನ್ನ ಪ್ರೆಸೆಂಟೇಷನ್ ಲೇಯರ್ ಕಳಿಸುತ್ತೆ. ಸೊ ಪ್ರೆಸೆಂಟೇಷನ್ ಲೇಯರಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ ಸೊ ಆವಾಗಲೇ ನಾವು ಡೇಟಾನ ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿದ್ವಲ್ವ. ಸೊ ಅದೇ ಥರ ಇವಾಗ ಇದು ಸ್ಟ್ಯಾಂಡರ್ಡೈಸ್ ಫಾರ್ಮ್ಯಾಟಿಂದ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ನೀವು ಯೂಸ್ ಮಾಡ್ತಿರೋದು ಅಪ್ಲಿಕೇಶನ್ ಅಥವಾ ಫೇಸ್ಬುಕ್ ಅಪ್ಲಿಕೇಶನ್ ಅಥವಾ ಫೈರ್ಫಾಕ್ಸ್ ಬ್ರೌಸರ್ ಅಥವಾ ಯಾವುದೇ ಥರದಂಥ ಒಂದು ಬ್ರೌಸರ್ ಅದು ಹೇಗೆ ಡೇಟಾನ ತಗೊಳುತ್ತೋ ಆ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿ ನಂತರ ಅದನ್ನು ಅಪ್ಲಿಕೇಶನ್ ಲೇಯರ್ಗೆ ಕಳಿಸುತ್ತೆ. ನಂತರ ಅಪ್ಲಿಕೇಶನ್ ಲೇಯರಲ್ಲಿ ನಿಮ್ಮ ಡೇಟಾ ಒಂದು ಸುಂದರವಾದಂಥ ಒಂದು ಟೆಕ್ಸ್ಟಲ್ಲೋ ಅಥವಾ ಇಮೇಜಲ್ಲೋ ಕನ್ವರ್ಟ್ ಆಗಿ ನಿಮ್ಮ ಬ್ರೌಸರ್ ಮುಖಾಂತರ ಅಥವಾ ಡೆಸ್ಕ್ಟಾಪಲ್ಲಿ ಇನ್ಸ್ಟಾಲ್ ಆಗಿರುವ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಸ್ಕ್ರೀನ್ ಪರದೆ ಮೇಲೆ ಬರುತ್ತೆ. ಸೊ ಇದು ನೆಟ್ವರ್ಕಿಂಗ್ ಆಪ್ರೇಷನ್, ಅಂದರೆ OSI ಲೇಯರ್ ಮುಖಾಂತರ ನಿಮ್ಮ ಸಿಸ್ಟಮಲ್ಲಿ ಏನೇನಾಗುತ್ತೆ ಅದರ ಒಂದು ಆಪ್ರೇಷನ್. ಸೊ ನೀವು ನೋಡ್ಬೋದು ಡೇಟಾ ಯಾವಾಗಲೂ ನೀವು ಕಳಿಸಿದಾಗ ಅದು ಅಪ್ಲಿಕೇಶನ್ ಲೇಯರಿಂದ ಫಿಸಿಕಲ್ ಲೇಯರ್ಗೆ ಬರುತ್ತೆ. ಮತ್ತು ನೀವು ರಿಸೀವ್ ಮಾಡಬೇಕಾದ್ರೆ ಫಿಸಿಕಲ್ ಲೇಯರಿಂದ ಅಪ್ಲಿಕೇಶನ್ ಲೇಯರ್ ಹೋಗುತ್ತೆ, ಅಂದರೆ ಕಳಿಸ್ಬೇಕಾದ್ರೆ ಮೇಲಿಂದ ಕೆಳಗೆ ಹೋಗುತ್ತೆ, ರಿಸೀವ್ ಮಾಡಬೇಕಾದ್ರೆ ಕೆಳಗಿಂದ ಮೇಲೆ ಹೋಗುತ್ತೆ. ಇದು OSI ಲೇಯರ್ನ ಆಪರೇಷನ್. ಸೊ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ OSI ಲೇಯರ್ ಬಗ್ಗೆ. ಸೊ ಇಲ್ಲಿ ಕೂಡ ಕೆಲವೊಂದು ಚಿತ್ರಗಳಿದೆ. ಅದೇನಪ್ಪ ಅಂತಂದರೆ ಸೊ ಕೆಲವೊಂದು ಕಡೆ ನಾವು ನೆಟ್ವರ್ಕಿಂಗ್ ಬಗ್ಗೆ ನೆಟ್ವರ್ಕಿಂಗ್ ಪ್ರೊಫೆಷನಲ್ಸ್ ಅಥವಾ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸಲ್ಲಿ ಕೆಲವೊಂದು ಕಂಪ್ನಿಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ಲೇಯರ್ 1 ಡಿವೈಸ್, ಲೇಯರ್ 2 ಡಿವೈಸ್, ಲೇಯರ್ 3 ಡಿವೈಸ್ ಅಂತ ತುಂಬ ಕಡೆ ಮಾತಾಡ್ತಾರೆ. ಹಾಗೆಯೇ ಕೆಲವೊಂದು ಪ್ರಾಬ್ಲಮ್ಸ್ ರೆಕ್ಟಿಫೈ ಮಾಡಬೇಕಾದ್ರೆ ಕೂಡ ನಾವು ಲೇಯರ್ 1 ಡಿವೈಸ್, ಲೇಯರ್ 2 ಡಿವೈಸ್, ಲೇಯರ್ 3 ಡಿವೈಸ್ ಅಂತ ಕರಿತೀವಿ. ಸೊ ಏನಕ್ಕೆ ಹಿಂಗೆ ಕರೀತಾರಪ್ಪ ಅಂತಂದರೆ ಫಿಸಿಕಲ್ ಲೇಯರ್ ನಾವು ಆವಾಗಲೇ ನೋಡಿದ್ವಿ, ಮೋಡಮ್ ಏನು ಕೆಲಸ ಮಾಡುತ್ತೆ, ಸ್ವಿಚ್ ಏನು ಕೆಲಸ ಮಾಡುತ್ತೆ, ರೌಟರ್ ಏನು ಕೆಲಸ ಮಾಡುತ್ತೆ ಅಂತ. ಸೊ ಈ ಕೆಲಸಗಳ ಆಧಾರಿತವಾಗಿ ಹಾಗೆ ಕೆಲವೊಂದು ಲೇಯರ್, ಅಂದರೆ ನಾವು ಅವಾಗಲೇ ನೋಡಿದ್ವಿ ಫಿಸಿಕಲ್ ಲೇಯರ್ ಏನು ಕೆಲಸ ಮಾಡುತ್ತೆ, ಡೇಟಾ ಲಿಂಕ್ ಲೇಯರ್ ಏನು ಕೆಲಸ ಮಾಡುತ್ತೆ, ಮತ್ತು ನೆಟ್ವರ್ಕಿಂಗ್ ಲೇಯರ್ ಏನು ಕೆಲಸ ಮಾಡುತ್ತೆ ಅಂತ. ಸೊ ಈ ಫಿಸಿಕಲ್ ಡಿವೈಸ್ಗಳು ಹಾಗೆ ಈ ಲೇಯರ್ಗಳು ಅವರ ಕೆಲಸಗಳ ಆಧಾರಿತ ಮೇಲೆ ಅದನ್ನು ನಾವು ಲೇಯರ್ 1 ಡಿವೈಸ್, ಲೇಯರ್ 2 ಡಿವೈಸ್, ಲೇಯರ್ 3 ಡಿವೈಸ್ ಅಂತ ಕರಿತೀವಿ. ಮೊದಲಿಗೆ ಮೋಡಮ್ ಬಗ್ಗೆ ನೋಡೋಣ. ನಾವು ಅವಾಗಲೇ ಮೋಡಮ್ ಅಂದರೆ ಏನು ಅಂತ ನೋಡಿದ್ವಲ್ವಾ. ಸೊ ಮೋಡಮ್ ಅಂದರೆ ಏನಪ್ಪ ಅಂತಂದರೆ ಒಂದು ಟೆಕ್ನಾಲಜಿ ಸಿಗ್ನಲ್ಸಿಂದ ಇನ್ನೊಂದು ಟೆಕ್ನಾಲಜಿ ಸಿಗ್ನಲ್ಗೆ ಅದನ್ನು ಕನ್ವರ್ಟ್ ಮಾಡೋದು ಅಲ್ವಾ. ಸೊ ಇಲ್ಲಿ ಫಿಸಿಕಲ್ ಲೇಯರಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಡೇಟಾನ ಝೀರೋಸ್ ಆ್ಯಂಡ್ ಒನ್ಸ್ಗೆ
ಮತ್ತು ಝೀರೋಸ್ ಆ್ಯಂಡ್ ಒನ್ಸಿಂದ ಡೇಟಾಗೆ ಕನ್ವರ್ಟ್ ಮಾಡ್ತೀವಿ. ಸೊ ಇದ್ರೆ ಏನಾಯಿತು, ಇಲ್ಲಿ ನಾವು ಒಂದು ಟೆಕ್ನಾಲಜಿ ಸಿಗ್ನಲಿಂದ ಇನ್ನೊಂದು ಟೆಕ್ನಾಲಜಿ ಸಿಗ್ನಲ್ಗೆ ನಾವು ಕನ್ವರ್ಟ್ ಮಾಡ್ತಾಯಿದ್ವಿ. ಅದಕ್ಕೆ ಮೋಡಮ್ನ ಯಾವಾಗಲೂ ಫಿಸಿಕಲ್ ಲೇಯರ್ ಡಿವೈಸ್ ಅಥವಾ ಲೇಯರ್ 1 ಡಿವೈಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸ್ವಿಚ್ಗೆ ಬರೋಣ. ಸ್ವಿಚ್ ಹೇಗೆ ಕೆಲಸ ಮಾಡುತ್ತಪ್ಪ ಅಂದರೆ ಮ್ಯಾಕ್ ಅಡ್ರೆಸ್ ಆಧಾರಿತವಾಗಿ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಡೇಟಾನ ಕಳಿಸುತ್ತೆ. ಸೊ ಡೇಟಾ ಲಿಂಕ್ ಲೇಯರ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ ನೀವು ಕಳಿಸಿರೋ ಡೇಟಾದಲ್ಲಿ ಮ್ಯಾಕ್ ಅಡ್ರೆಸ್ನ ತೆಗೆಯೋದು ಮತ್ತು ಹಾಕೋದು ಡೇಟಾ ಲಿಂಕ್ ಲೇಯರ್ನ ಕೆಲಸ. ಸೊ ಡೇಟಾ ಲಿಂಕ್ ಲೇಯರ್ಲಿ ಮ್ಯಾಕ್ ಅಡ್ರೆಸ್ನ ಕೆಲಸ ಮಾಡ್ತೀವಿ, ಹಾಗೆ ಸ್ವಿಚ್ಚಲ್ಲೂ ಕೂಡ ಮ್ಯಾಕ್ ಅಡ್ರೆಸ್ ಮೇಲೇ ಅದು ಕೆಲಸ ಮಾಡುತ್ತೆ. ಸೊ ಅದರಿಂದ ಲೇಯರ್ 2 ಡಿವೈಸ್ನ ನಾವು ಸ್ವಿಚ್ನ ನಾವು ಲೇಯರ್ 2 ಡಿವೈಸ್ ಅಂತ ಕರಿತೀವಿ. ಸೊ ನಂತರ ರೌಟ್ರಿಗೆ ಬರೋಣ. ಸೊ ರೌಟ್ರ್ ಏನು ಮಾಡುತ್ತಪ್ಪ ಅಂತಂದರೆ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ ನಿಮ್ಮ ಡೇಟಾನ ಕಳಿಸುತ್ತೆ ಮತ್ತು ರಿಸೀವ್ ಮಾಡುತ್ತೆ. ಸೊ ಲೇಯರ್ 3ಯಲ್ಲಿ ಏನಾಗುತ್ತಪ್ಪ ಅಂದರೆ ನೆಟ್ವರ್ಕ್ ಲೇಯರಲ್ಲಿ ನಿಮಗೆ ನಿಮ್ಮ IP ಅಡ್ರೆಸ್ ಅಥವಾ ನೀವು ಸೆಂಡರ್ IP ಅಡ್ರೆಸ್ ಮತ್ತು ರಿಸೀವರ್ IP ಅಡ್ರೆಸ್ ಎರಡನ್ನ ಕೂಡ ಇದು ಆ್ಯಡ್ ಮಾಡೋದು ಮತ್ತು ರಿಮೂವ್ ಮಾಡೋದು ನೆಟ್ವರ್ಕಿಂಗ್ ಲೇಯರ್ನ ಕೆಲಸ ಆಗಿರುತ್ತೆ. ಸೊ ಎರಡೂ ಒಂದೇ ಆಪ್ರೇಷನ್ ಮಾಡೋದ್ರಿಂದ ಲೇಯರ್ 3 ರೌಟರ್ನ ನಾವು ಲೇಯರ್ 3 ಡಿವೈಸ್ ಅಂತ ಕರಿತೀವಿ. ಸೊ ಇದು ನಾವು ಡಿವೈಸ್ಗಳ ಬಗ್ಗೆ ಮತ್ತು OSI ಲೇಯರ್ಸ್ಗೂ ಮತ್ತು ಡಿವೈಸ್ಗಳಿಗೂ ಇರುವ ಒಂದು ಸಂಬಂಧದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನಂತರ ನೆಕ್ಸ್ಟ್ ಸ್ಟಡಿ ಹೋಗೋಣ. ಸೊ ಇಲ್ಲಿ ನೋಡ್ಬೋದು TCP ಲೇಯರ್ ಅಂತ ಇದೆ. ಸೊ ಲೆಫ್ಟಲ್ಲಿ ನೋಡ್ಬೋದು ಸೇಮ್ OSI ಲೇಯರ್ ಇದೆ. ಸೊ ಏನಕ್ಕಪ್ಪ ಇಲ್ಲಿ OSI ಲೇಯರ್ನ ಮತ್ತೆ ಹಾಕಿದ್ದೀನಿ ಅಂದರೆ ಈ TCP ಲೇಯರ್ ಅಂತ ಏನು ಕರಿತೀವಿ, ಇದು OSI ಲೇಯರ್ನ ಒಂದು ಸಿಂಪ್ಲಿಫೈಡ್ ವರ್ಷನ್. ಅಂದರೆ ಸೊ ನಾನು ಹೇಳಿದ್ನಲ್ಲ ವರ್ಲ್ಡ್ ವಾರ್ 2 ಹಂತದಲ್ಲಿ ನಾವು ನೆಟ್ವರ್ಕಿಂಗ್ನ ಕಂಡುಹಿಡಿದ್ವಿ ಅಂತ, ಆದರೆ ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು. ನಂತರ ಅದನ್ನು ನಾವು ರೆಕ್ಟಿಫೈ ಮಾಡಿದ್ವಿ. ಹೇಗಪ್ಪ ಅಂದರೆ OSI ಲೇಯರ್ನ ಇನ್ವೆಂಟ್ ಮಾಡೋ ಮುಖಾಂತರ ಅಂತ. OSI ಲೇಯರ್ ಏನಿದೆ ಅದು ತುಂಬ ವಾಸ್ಟ್ ಸಬ್ಜೆಕ್ಟ್, ಅದು ತುಂಬ ಡೀಪ್ ಆಗಿರುವಂಥ ಒಂದು ಸಬ್ಜೆಕ್ಟ್. ಸೊ ಅದರಲ್ಲಿ ತುಂಬ ಅನೇಕ ಪ್ರೋಟೋಕಾಲ್ಸ್ನ ನಾವು ಯೂಸ್ ಮಾಡ್ತೀವಿ. ಆದರೆ ದಿನನಿತ್ಯದ ಒಂದು ನೆಟ್ವರ್ಕ್ ಆಪರೇಷನ್ಗಳಲ್ಲಿ ನಾವು ಇಷ್ಟೊಂದು ಪ್ರೋಟೋಕಾಲ್ಸ್ ಅಥವಾ ಇಷ್ಟೊಂದು ಥರನಾದಂತಹ ಡಿವೈಸ್ ಮತ್ತು ಪ್ರೋಟೋಕಾಲ್ಸ್ನ ನಾವು OSI ಲೇಯರ್ ಯೂಸ್ ಮಾಡಲ್ಲ. ಅದರಿಂದ ಈ ದಿನನಿತ್ಯದ ಬಳಕೆ ಏನಿದೆ, ಈ ಬಳಕೆಗೆ ಸರಿ ಹೊಂದುವಂಥ ಒಂದು ಲೇಯರ್ಡ್ ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡಬೇಕಾಗಿತ್ತು. ಇದಕ್ಕೋಸ್ಕರ ಏನು ಮಾಡಿದ್ರಪ್ಪ ಅಂತಂದರೆ US ಮಿಲಿಟ್ರಿ ಅಥವಾ US ಡಿಫೆನ್ಸ್ ಅವರೇನಿದ್ದಾರೆ, ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ಸ್ ಏನಿದೆ, ಸೊ ಇವರು ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಮಾಡ್ಯೂಲ್ ಅಥವಾ DOD ಮಾಡ್ಯೂಲ್ ಅಂತ TCP/IP ಲೇಯರ್ನ ಕಂಡುಹಿಡಿದ್ರು. ಸೊ ಈ ಲೇಯರ್ ಏನು ಮಾಡುತ್ತಪ್ಪ ಅಂದರೆ OSI ಲೇಯರ್ ಹೇಗೆ ನಮಗೆ ಒಂದು ಡೇಟಾ ಮೂವ್ಮೆಂಟ್ ಅಥವಾ ಡೇಟಾ ಆಪರೇಷನ್ ಬಗ್ಗೆ ಹೇಗೆ ಒಂದು ನಮಗೊಂದು ಇನ್ಫಾರ್ಮೇಷನ್ ಕೊಡ್ತಿತ್ತು, ಅದೇ ಇನ್ಫಾರ್ಮೇಷನ್ನ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಆಗಿ ನಮಗೆ TCP/IP ಲೇಯರ್ ಕೊಡುತ್ತೆ. ಸೊ ಅಂದರೆ ನಾವು ಇಂಟರ್ನೆಟ್ ಲೇಯರ್, ನಮಗೆ ಇವಾಗ ಕರೆಂಟ್ ಆಗಿರುವಂಥ ಇಂಟರ್ನೆಟ್, ಹಾಗೆ ನಮ್ಮ ಬಳಿ ನಡೀತಿರುವಂಥ ನೆಟ್ವರ್ಕಿಂಗ್ ಆಪರೇಷನ್ ಏನಿದೆ, ಇವೆಲ್ಲವೂ ನಾವು TCP/IP ಲೇಯರ್ ಮುಖಾಂತರ ನಾವು ನೋಡ್ಕೋಬೋದು. ಸೊ ಹೇಗೆ ಅವಾಗಲೇ ಹೇಳಿದ್ರಿ OSI ಲೇಯರ್ ಅಂತ, ಇವಾಗ ಹೇಳ್ತಾ ಇದ್ದಾರೆ TCP ಲೇಯರ್ ಅಂತ, ಹೇಗೆ ಇದು ಕನ್ಫ್ಯೂಸ್ ಆಗುತ್ತಲ್ಲ ಅಂತಂದರೆ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡಿ. OSI ಲೇಯರ್ ಹೇಗೆ ಕೆಲಸ ಮಾಡುತ್ತೋ TCP ಲೇಯರು ಹಾಗೆ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ ಇಲ್ಲಿ ನಾವು 7 ಲೇಯರ್ಗಳನ್ನು ನೋಡಲ್ಲ, ಇದರಲ್ಲಿ ನಾವು 4 ಲೇಯರ್ಗಳು ಮಾತ್ರ ನೋಡ್ತೀವಿ. ಹೇಗಪ್ಪ ಅಂತಂದರೆ ಫಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್ ಎರಡನ್ನೂ ಸಹ ನಾವು ಇಲ್ಲಿ ನೆಟ್ವರ್ಕ್ ಇಂಟರ್ಫೇಸ್ ಲೇಯರ್ ಅಂತ ನೋಡ್ತೀವಿ. ಅಂದರೆ ಮ್ಯಾಕ್ ಅಡ್ರೆಸ್ನ ಆ್ಯಡ್ ಮಾಡೋದು, ರಿಮೂವ್ ಮಾಡೋದು, ಹಾಗೆ ಡೇಟಾನ 0s and 1s ಆಗಿ ಕನ್ವರ್ಟ್ ಮಾಡೋದು, ಮತ್ತು 0s and 1s ಆಗಿ ಬರುವ ಡೇಟಾನಾಗಿ ಕನ್ವರ್ಟ್ ಮಾಡುವ ಈ ಎರಡೂ ಕೆಲಸನೂ ಸಹ ನೆಟ್ವರ್ಕ್ ಇಂಟರ್ಫೇಸ್ ಲೇಯರ್ ಕೆಲಸ ಮಾಡುತ್ತೆ. ಸೊ ನಂತರ ನೆಟ್ವರ್ಕ್ ಲೇಯರ್ ಏನು ಕೆಲಸ ಮಾಡುತ್ತೆ ಅಂದರೆ IP ಅಡ್ರೆಸ್ನ ಆ್ಯಡ್ ಮಾಡೋದು ಮತ್ತು ರಿಮೂವ್ ಮಾಡೋದು ಏನು ಕೆಲಸ ಇದೆ, ಅದು ಇಂಟರ್ನೆಟ್ ಲೇಯರ್ ಕೆಲಸ ಮಾಡುತ್ತೆ. ನಂತರ ಟ್ರಾನ್ಸ್ಪೋರ್ಟ್ ಲೇಯರ್ ಏನಿದೆ, ಅದೇ ಥರ ಎಂಡ್ ಟು ಎಂಡ್, ಅಂದರೆ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಡೇಟಾ ಸುರಕ್ಷಿತವಾಗಿ ಹೋಗಲು ಟ್ರಾನ್ಸ್ಪೋರ್ಟ್ ಲೇಯರ್ ಕೆಲಸ ಮಾಡುತ್ತೆ. ಸೊ ನಂತರ OSI ಲೇಯರಲ್ಲಿ ನಾವು ನೋಡಿದಂಥ ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರ್, ಈ 3 ಲೇಯರ್ಗಳು ಒಟ್ಟಿಗೆ ಏನು ಕೆಲಸ ಮಾಡ್ತಿತ್ತೋ ಆ 3 ಕೆಲಸಗಳನ್ನು ಕೂಡ TCP/IP ಲೇಯರಲ್ಲಿ ಅಪ್ಲಿಕೇಶನ್ ಲೇಯರ್ ಕೆಲಸ ಮಾಡುತ್ತೆ. ಅಂದರೆ ನೀವು ಫೀಡ್ ಮಾಡಿರುವಂಥ ಡೇಟಾನ ತಗೊಳ್ಳೋದು, ನಂತರ ಡೇಟಾನ ಸ್ಟ್ಯಾಂಡರ್ಡೈಸ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋದು, ನಂತರ ನೀವು ವರ್ಕ್ ಮಾಡ್ತಿರುವಂತಹ ಸೆಷನ್ ಇನ್ಫಾರ್ಮೇಷನ್ನ ಆ್ಯಡ್ ಮಾಡೋದು, ಹಾಗೆ ರಿಸೀವಿಂಗ್ ಟೈಮ್ನಲ್ಲಿ ಸೆಷನ್ ಇನ್ಫಾರ್ಮೇಷನ್ನ ನಿಮ್ಮ ಸಿಸ್ಟಮ್ಗೆ ಕೊಡೋದು, ನಂತರ ಸ್ಟ್ಯಾಂಡರ್ಡೈಸ್ ಫಾರ್ಮ್ಯಾಟ್ನಿಂದ ನಿಮ್ಮ ಸಿಸ್ಟಮ್ ಯಾವ ಫಾರ್ಮ್ಯಾಟ್ಗೆ ಕೇಳುತ್ತೋ ಆ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋದು, ನಂತರ ನಿಮ್ಮ ಸಿಸ್ಟಮ್ ರಿಸೀವ್ ಮಾಡೋ ಡೇಟಾನ ನಿಮಗೆ ಅರ್ಥ ಆಗೋ ಹಾಗೆ ಡಿಸ್ಪ್ಲೇ ಮಾಡೋದು. ಈ 3 ಇನ್ಫಾರ್ಮೇಷನ್ನು ಸಹ ಅಪ್ಲಿಕೇಶನ್ ಲೇಯರ್ ಒಂದೇ ಕೆಲಸ ಮಾಡುತ್ತೆ. ಸೊ ಇದು TCP/IP ಲೇಯರ್. ಸೊ OSI ಲೇಯರಲ್ಲಿ ನಾವು ಏನು ನೋಡ್ತೀವಿ, ಅದರ ಒಂದು ಸಿಂಪ್ಲಿಫೈಡ್ ಫಾರ್ಮ್ಯಾಟೇ, ಅಂದರೆ ಒಂದು
ಚಿಕ್ಕದಂತಹ ಒಂದು ಫಾರ್ಮ್ಯಾಟೇ TCP/IP ಲೇಯರ್. ಇದರಲ್ಲಿ ಕನ್ಫ್ಯೂಸ್ ಮಾಡೋವಂಥದ್ದು ಏನೂ ಇಲ್ಲ. ಇನ್ ಕೇಸ್ ಕನ್ಫ್ಯೂಸ್ ಆದರೆ TCP/IP ಲೇಯರ್ನ ಮರೆತುಬಿಡಿ, OSI ಲೇಯರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕೆಂದರೆ OSI ಲೇಯರ್ ಎಲ್ಲ ಕಡೆ ಕಾಮನ್ ಆಗಿ ಯೂಸ್ ಮಾಡೋವಂಥದ್ದು. ಇದೇ ರೀತಿ ವೀಡಿಯೋಸ್ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇದೇ ರೀತಿಯಂಥ ನಾವು ವೀಡಿಯೋಸ್ಗಳನ್ನ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗೆಳೆಯರೆ. ನಾನು ನಿಮ್ಮ ಭರತ್ ಕುಮಾರ್. ಶ್ರೀ ಕನ್ನಡಂ ಗೆಲ್ಗೆ, ಶ್ರೀ ಕನ್ನಡಂ ಬಾಳ್ಗೆ.